ನಮಸ್ಕಾರ. ಪೇಷಂಟ್ ನಮ್ಮ ತಂದೆಯವರು ಸಾದಿಕ್ ಪಾಷಾ ಅಂತ ಹೇಳಿ 6 months ಬ್ಯಾಕ್ ಗೊತ್ತಾಯ್ತು. ಆಕ್ಚುಲಿ ಅವ್ರಿಗೆ ನೆಕ್ ಪೇನ್ ಬರ್ತಿತ್ತು ಈ ಜಾಗದಲ್ಲಿ. ಹಾಸ್ಪಿಟಲ್ ಒಳಗೆ ತೋರಿಸಿ ಇಲ್ಲ ಅಲ್ಲಿ ಆ ಜಾಗದಲ್ಲಿ ದುರ್ಮಾಂಸ ಬಂದಿದೆ, ಅದನ್ನು ಒಂದು ಸಣ್ಣ ಸರ್ಜರಿ ಮಾಡಿ ತೆಗ್ದ್ರೆ ಸ್ವಲ್ಪ ನಿಮ್ಗೆ ರಿಲೀಫ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವೇನ್ ಮಾಡ್ಸಿದ್ವಿ, ತಗೊಂಡೋಗಿ ಸರ್ಜರಿ ಮಾಡಿಸಿ ಇದು ಮಾಡ್ಸಿದ್ವಿ. ಆಮೇಲೆ ಬಯೋಪ್ಸಿ ಮಾಡಿಸಿದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಆ ಬಯೋಪ್ಸಿ ಒಳಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅದು ಬಾಡಿ ತುಂಬಾ ಸ್ಪ್ರೆಡ್ ಆಗಿದೆ. 15 years ಬ್ಯಾಕ್ ಸ್ಮೋಕಿಂಗ್ ಮಾಡ್ತಿದ್ರು. ವೈರಲ್ ಫೀವರ್ ಇದೆ, ಕೆಮ್ಮು, ನೆಗಡಿ, ಜ್ವರ. ಅದಾದಾಗ್ಲಿಂದ ಏನಾಗ್ತಾ ಇದೆ, ಇಮ್ಯುನಿಟಿ ಬಹಳ ಕಡಿಮೆ ಆಗಿ ಅವ್ರಿಗೆ ನಡರಾಡ್ಲಿಕ್ಕೆ ಅವು ಇವು ಬಹಳ ಪ್ರಾಬ್ಲಮ್ ಆಗ್ತಿದೆ. ಬಹಳ ವೀಕ್ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ವಿ. ಇಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ ಆಮೇಲೆ ರೈಸ್ ಗೀಸ್ ನಮ್ಮ ಮನ್ಯಾಗ ಏನ್ ಮಾಡಿರ್ತಾರೆ ಅದು. ನಮ್ ಫ್ರೆಂಡ್ ಒಬ್ರು ಇನ್ಸ್ಟಾಗ್ರಾಮ್ ಒಳಗೆ ನೋಡಿ ಲಿಂಕ್ ಕಳ್ಸಿದ್ರು, ಹಿಂಗ್ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡ್ಬಿಡ್ರಿ, ಹೋಗ್ ನೋಡ್ರಿ ಅಂತ ಹೇಳಿ. ಒಂದ್ಸತಿ ನೋಡೋಣ ಅಂತ ಹೇಳಿ ನಾನು ಅದೇ ಮೆಡಿಸಿನ್ ಅವೆಲ್ಲ ಕೊಟ್ಟಿದ್ದಾರೆ. ಈಗ ಸ್ಟಾರ್ಟ್ ಮಾಡೋಣ. 1 ತಿಂಗಳ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ಬಂದ್ ಹೋಗಿ, ಆಮೇಲೆ ಕೆಲವೊಂದು ಸ್ಕ್ಯಾನ್ ಹೇಳಿದ್ದಾರೆ, ಪೆಟ್ ಸ್ಕ್ಯಾನ್, ಆಮೇಲೆ ಇನ್ನೊಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದ್ ಮಾಡ್ಸಿದ್ಮೇಲೆ 1 ತಿಂಗಳ ಆದ್ಮೇಲೆ ಬರ್ರಿ, ಮತ್ತೆ ಡೋಸೇಜ್ ಜಾಸ್ತಿ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ಹೇಳಿ ಅವಾಗ ಹೇಳ್ತೀನಿ ಅಂತ ಹೇಳಿದ್ದಾರೆ.